ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವಾಗ ನನ್ನ 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ಮುಗಿದಿದೆ. ಇವಾಗ ಬಂದು 8th ಡೇ. ಇವತ್ತು ನಾನು ವೆಯ್ಟ್ನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ, ಎಷ್ಟು ಕಡಿಮೆ ಆಗಿರ್ಬೋದು ಅನ್ನೋದನ್ನ ಕ್ಯೂರಿಯಾಸಿಟಿ ನನಗೂ ಇದೆ. ಯಾಕಂದರೆ ನಾನು 2 ಚೀಟ್ ಮೀಲ್ನ ಮಾಡ್ಕೊಂಡಿದ್ದೀನಿ. ಡಯಟ್ ಮಾಡಬೇಕಾದ್ರೆ ಆದಷ್ಟು 1 ಚೀಟ್ ಮೀಲ್ನ ಮಾಡಬೇಕು. ನಾನಿವಾಗ ಇಲ್ಲಿ 2 ಚೀಟ್ ಮೀಲ್ನ ಮಾಡ್ಕೊಂಡಿದ್ದೀನಿ. ಮತ್ತು ಎಕ್ಸಸೈಸ್ ಏನು ಮಾಡಿಲ್ಲ. ಒಂದು ಹೆಲ್ದಿ ಫುಡ್ ರೂಟೀನಲ್ಲಿ ನಾನು ನನ್ನ ವೆಯ್ಟ್ ಲಾಸ್ನ ಕಡಿಮೆ ಮಾಡ್ಕೊಂಡಿದ್ದೀನಿ. ಎಷ್ಟು ಕಡಿಮೆ ಆಗಿದೆ ಅಂತೇಳಿ ಇವಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಇವಾಗ ವೆಯ್ಟ್ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಸಿಕ್ಸ್ಟಿ 9.35 ಕಡಿಮೆ ಆಗಿದೆ. ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದಾಗ 72.60 ಇಂದ ಸ್ಟಾರ್ಟ್ ಮಾಡಿದ್ದು. ಇವಾಗ 69.35 ಅಂದರೆ ಆಲ್ಮೋಸ್ಟ್ 3 ಮೇಲೆ ಕ್ರಾಸ್ ಮಾಡಿದ್ದೀನಿ. ನೋಡ್ಬೋದಲ್ವ, ನನ್ನ ಒಂದು ಫುಡ್ ರೂಟೀನಲ್ಲಿ ನಾನು ಹೆಲ್ದಿಯಾಗೇ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಊಟ ಅಂತೆಲ್ಲೂ ಕಡಿಮೆ ಮಾಡಿಲ್ಲ. ಒಂದು ಬ್ಯಾಲೆನ್ಸ್ಡ್ ಫುಡ್ನ ನಾನು ತೊಗೊಂಡಿದ್ದೀನಿ. ಮತ್ತು ಎಕ್ಸಸೈಸ್ನೂ ಕೂಡ ನಾನು ಮಾಡೋಕ್ಕೆ ಹೋಗಿಲ್ಲ. 2 ಎಕ್ಸಸೈಸ್ ಅಷ್ಟೇ ನಾನು ಮಾಡಿರೋದು. ಇದ್ರ ಜೊತೆಗೆ ನಾನು ಡಯಟಲ್ಲಿ 1 ಚೀಟ್ ಮೀಲ್ ಮಾಡಿ ಅಂತ ಹೇಳ್ತೀನಿ. ಅಂತಂದರೆ ನಾನು ಈ ಸಾರಿ ಒಂದೇ ವಾರದಲ್ಲಿ 2 ಚೀಟ್ ಮೀಲ್ನ ನಾನು ಮಾಡಿಕೊಂಡು ನನ್ನ ಡಯಟಲ್ಲಿ ನನ್ನ ವೆಯ್ಟ್ ಲಾಸ್ನ ಇಷ್ಟು ಕಡಿಮೆ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಈ ಒಂದು ರುಟೀನ್ನ ಫಾಲೋ ಮಾಡಿ. ಖಂಡಿತ ನಿಮಗೂ ಕೂಡ ವೆಯ್ಟ್ ಕಡಿಮೆ ಆಗೇ ಆಗುತ್ತೆ. ಒಂದು 3 to 4 ಅಂತ ಕಡಿಮೆ ಆಗುತ್ತೆ. ನೀವು ನನ್ನನ್ನೇ ಫಾಲೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಾನು ಈಗ 2 ಚೀಟ್ ಮೀಲ್ ಮಾಡಿದೆ ಅಲ್ವಾ, ನೀವು 2 ಮಾಡೋಕ್ಕೆ ಹೋಗಬೇಡಿ, 1 ಮಾಡಿ. ಆವಾಗ ನಿಮಗೆ ಇನ್ನೂ ಒಂದು ಎಕ್ಸ್ಟ್ರಾ ನಾವು ಇನ್ನೂ ವೆಯ್ಟ್ ಲಾಸ್ನ ನಾವು ಮಾಡ್ಕೊಳ್ಬೋದು. ಒಂದು 4 to 5 ನಾವು ವೆಯ್ಟ್ ಲಾಸ್ನ ನಾವು ಮಾಡ್ಬೋದು. ಮತ್ತು ಯಾರು ಈ ಜರ್ನಿಲಿ ನೀವು ಕೂಡ ನಾನು ಮಾಡ್ತಾ ಇದ್ದೀನಿ ನಿಮ್ಮ ಜರ್ನಿಲಿ ಅಂತ ಯಾರು ಕಮೆಂಟ್ ಮಾಡಿದರೆ ಅಂಥವರು ನಿಮ್ಮದು ಜರ್ನಿ ಮುಗಿದ ಮೇಲೆ ನಿಮ್ಮದು ಕೂಡ ವೆಯ್ಟ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ತಿಳಿಸಿ, ಎಷ್ಟು ರೆಡ್ಯೂಸ್ ಮಾಡಿಕೊಂಡ್ರೆ ನೀವು ಅಂತ ಹೇಳ್ಬಿಟ್ಟು ತಿಳಿಸಿ. ಕಮೆಂಟ್ ನೋಡಿದಾಗ ನನಗೂ ಖುಷಿ ಆಗುತ್ತೆ. ಮತ್ತು ನೆಕ್ಸ್ಟ್ ಇದೇ ರೀತಿ ವಿಡಿಯೋಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತೀನಿ. ಓಕೆನಾ, ಇದಿಷ್ಟೇ ಇವತ್ತಿನ ವಿಡಿಯೋ. ಇದೊಂದು ಚಿಕ್ಕ ವಿಡಿಯೋ. ನನ್ನ ವೆಯ್ಟ್ ಲಾಸ್ ರಿಸಲ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರು ವೆಯ್ಟ್ ಲಾಸಲ್ಲಿ ಸ್ಟಕ್ ಆಗಿದ್ದಾರೆ, ಕಡಿಮೆ ಆಗ್ತಿಲ್ಲ ಅಂತ ಅನ್ನೋರು ಈ ಒಂದು ರುಟೀನ್ನ ಫಾಲೋ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ಸೊ ಅಂಥವ್ರಿಗೆ ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡಿ, ಹೆಲ್ಪ್ ಆಗ್ಬೋದು. ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ. ಅಂದರೆ ನಾವಿವಾಗ ಊರಿಗೆ ಹೋಗಬೇಕು, ಹಂಗಾಗಿ ಎಲ್ಲನೂ ಪ್ಯಾಕ್ ಮಾಡ್ಕೊಳ್ತಾ ಇದೆ. ಅಂದರೆ ದೇವಸ್ಥಾನದಲ್ಲಿ ಫಂಕ್ಷನ್ ಇದೆ, ನಾನ್ ವೆಜ್ ಫಂಕ್ಷನ್ನೇ ಇದೂ ಕೂಡ. ನಾಳೆ ಶನಿವಾರ ಫಂಕ್ಷನ್ ಇದೆ. ಹಂಗಾಗಿನೇ ನಾನು 10 ಡೇಸ್ ಚಾಲೆಂಜ್ನ 7 ಡೇಸ್ಗೆ ಯೂಸ್ ಮಾಡ್ಕೊಂಡಿದ್ದು. ಮತ್ತು ಬ್ಯಾಕ್ ಟು ಬ್ಯಾಕ್ ನಾನ್ ವೆಜ್ನ ತಿನ್ಕೊಂಡು ಬಂದರೆ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಹಂಗಾಗಿ 10 ಡೇಸ್ ಇದ್ದಿದ್ದ ಚಾಲೆಂಜ್ನ ನಾನು 7 ಡೇಸ್ಗೆ ರೆಡ್ಯೂಸ್ ಮಾಡಿಕೊಂಡೆ. ಮತ್ತು ಇದೆಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಮತ್ತೆ ಒಂದು ಚಾಲೆಂಜ್ನ ತೊಗೊಂಡು ಇದೇ ರೀತಿ ವೆಯ್ಟ್ ಲಾಸ್ ಜರ್ನಿನ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇವಾಗ ಊರಿಗೆ ಹೋಗಬೇಕು. ಅಲ್ಲಿದ್ದೇನಾದರೂ ನಾನು ಬ್ಲಾಗ್ ಏನಾದರೂ ಮಾಡಿದ್ರೆ ಅದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ ವಿಡಿಯೋಸ್ಗಳಿಗೂ ಕೂಡ ಸಪೋರ್ಟ್ ಮಾಡಿ ನೀವು.